ಬಿಜೆಪಿ ಯಾವ ರೀತಿ ಹೋರಾಟ ತೆಗೆದುಕೊಳ್ಳುತ್ತೆ? ಹೋರಾಟ ಮಾಡುವಂಥ ಅಗತ್ಯ ಇಲ್ಲ ರೀ. ಇದೊಂದು ಬಂಡ ಸರ್ಕಾರ. ಅವರ ಫ್ರೀ ಪ್ರೋಗ್ರಾಮ್ಗಳೇನಿದೆ, ಕಾರ್ಯಕ್ರಮಗಳು, ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕಾಗದೇನೆ ಜನನ ದಿಕ್ಕು ತಪ್ಪಿಸೋದಕ್ಕೋಸ್ಕರ ಈ ರೀತಿ ತೀರ್ಮಾನಗಳನ್ನು ತಗೊತಾ ಇದ್ದಾರೆ. ಇದನ್ನು ಯಾರೂ ಸಹ ಒಪ್ಪೋದಿಲ್ಲ. ಇದನ್ನು ನಾನು ಖಂಡಿಸ್ತೇನೆ. ಮತ್ತೊಮ್ಮೆ ಈಗಲಾದರೂ ಸಿದ್ದರಾಮಯ್ಯನವರು ರಾಜ್ಯದ ಜನರ ಅಭಿಪ್ರಾಯಗಳನ್ನಾದರೂ ಮನಗಂಡು ನೀವು ತಗೊಂಡಿರುವಂಥ ತೀರ್ಮಾನವನ್ನು ವಾಪಸ್ ತಗೊಳ್ಬೇಕು ಅಂತ ಒತ್ತಾಯ ಮಾಡ್ತೀನಿ. ಬರಗಾಲ ಇದ್ರೂ ಕೂಡ ಸರ್, ನಿನ್ನೆ ಐಷಾರಾಮಿ ವಿಮಾನದಲ್ಲಿ ಯಡಿಯೂರಪ್ಪನವರು ಇಲ್ಲ, ನಾನು ಅದ್ರ ಬಗ್ಗೆ ಯಾವುದೇ ಟೀಕೆ ಮಾಡೋಕ್ಕೆ ಹೋಗಲ್ಲ. ವಿಮಾನದಲ್ಲಿ ಓದು ಬರುವುದ್ರ ಬಗ್ಗೆ. ಆದರೆ ಮುಖ್ಯವಾಗಿರುವಂಥದ್ದು ಬೇರೆ ವಿಷಯಗಳು. ಬರಗಾಲವನ್ನು ಇವರು ಮರ್ತೇ ಬಿಟ್ಟಿದ್ದಾರೆ. ಬರಗಾಲದ ಬಗ್ಗೆ ಯಾವುದೇ ಮಂತ್ರಿ ಪ್ರವಾಸ ಮಾಡಲಿಲ್ಲ, ಪರಿಹಾರ ಕೊಡಲಿಲ್ಲ, ಜನರ ಸಂಕಷ್ಟಕ್ಕೆ ಸ್ಪಂದಿಸಲಿಲ್ಲ. ಇದೊಂದು ಬೇಜವಾಬ್ದಾರಿ ಸರ್ಕಾರ, ರೈತರ ಬಗ್ಗೆ ಕಾಳಜಿ ಇಲ್ಲದೆ ಇರುವಂಥ ಸರ್ಕಾರ. ಇಂಥ ಸರ್ಕಾರದ ನೀತಿ ನಾನು ಖಂಡಿಸ್ತೇನೆ. ಮುಖ್ಯಮಂತ್ರಿಗಳ ಈ ನಡವಳಿಕೆ ನಾಳೆ ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ಜನ ತಕ್ಕ ಪಾಠವನ್ನು ಕಲಿಸ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಬಿಜೆಪಿ ಯಾವ ರೀತಿ ಹೋರಾಟ ತೆಗೆದುಕೊಳ್ಳುತ್ತೆ? ಹೋರಾಟ ಮಾಡುವಂಥ ಅಗತ್ಯ ಇಲ್ಲ ರೀ. ಇದೊಂದು ಬಂಡ ಸರ್ಕಾರ. ಅವರ ಫ್ರೀ ಪ್ರೋಗ್ರಾಮ್ಗಳೇನಿದೆ, ಕಾರ್ಯಕ್ರಮಗಳು, ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕಾಗದೇನೆ ಜನನ ದಿಕ್ಕು ತಪ್ಪಿಸೋದಕ್ಕೋಸ್ಕರ ಈ ರೀತಿ ತೀರ್ಮಾನಗಳನ್ನು ತಗೊತಾ ಇದ್ದಾರೆ. ಇದನ್ನು ಯಾರೂ ಸಹ ಒಪ್ಪೋದಿಲ್ಲ. ಇದನ್ನು ನಾನು ಖಂಡಿಸ್ತೇನೆ. ಮತ್ತೊಮ್ಮೆ ಈಗಲಾದರೂ ಸಿದ್ದರಾಮಯ್ಯನವರು ರಾಜ್ಯದ ಜನರ ಅಭಿಪ್ರಾಯಗಳನ್ನಾದರೂ ಮನಗಂಡು ನೀವು ತಗೊಂಡಿರುವಂಥ ತೀರ್ಮಾನವನ್ನು ವಾಪಸ್ ತಗೊಳ್ಬೇಕು ಅಂತ ಒತ್ತಾಯ ಮಾಡ್ತೀನಿ. ಬರಗಾಲ ಇದ್ರೂ ಕೂಡ ಸರ್, ನಿನ್ನೆ ಐಷಾರಾಮಿ ವಿಮಾನದಲ್ಲಿ ಯಡಿಯೂರಪ್ಪನವರು ಇಲ್ಲ, ನಾನು ಅದ್ರ ಬಗ್ಗೆ ಯಾವುದೇ ಟೀಕೆ ಮಾಡೋಕ್ಕೆ ಹೋಗಲ್ಲ. ವಿಮಾನದಲ್ಲಿ ಓದು ಬರುವುದ್ರ ಬಗ್ಗೆ. ಆದರೆ ಮುಖ್ಯವಾಗಿರುವಂಥದ್ದು ಬೇರೆ ವಿಷಯಗಳು. ಬರಗಾಲವನ್ನು ಇವರು ಮರ್ತೇ ಬಿಟ್ಟಿದ್ದಾರೆ. ಬರಗಾಲದ ಬಗ್ಗೆ ಯಾವುದೇ ಮಂತ್ರಿ ಪ್ರವಾಸ ಮಾಡಲಿಲ್ಲ, ಪರಿಹಾರ ಕೊಡಲಿಲ್ಲ, ಜನರ ಸಂಕಷ್ಟಕ್ಕೆ ಸ್ಪಂದಿಸಲಿಲ್ಲ. ಇದೊಂದು ಬೇಜವಾಬ್ದಾರಿ ಸರ್ಕಾರ, ರೈತರ ಬಗ್ಗೆ ಕಾಳಜಿ ಇಲ್ಲದೆ ಇರುವಂಥ ಸರ್ಕಾರ. ಇಂಥ ಸರ್ಕಾರದ ನೀತಿ ನಾನು ಖಂಡಿಸ್ತೇನೆ. ಮುಖ್ಯಮಂತ್ರಿಗಳ ಈ ನಡವಳಿಕೆ ನಾಳೆ ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ಜನ ತಕ್ಕ ಪಾಠವನ್ನು ಕಲಿಸ್ತಾರೆ ಅನ್ನೋ ವಿಶ್ವಾಸ ನನಗಿದೆ.